ಆತ್ಮೀಯರೇ ನಮಸ್ಕಾರ. ನಾನು ಆನ್ಲೈನ್ ಕೋರ್ಸ್ 7-8 ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದೇನೆ. ಆಫ್ಲೈನ್ ಕೋರ್ಸ್ ಶುರು ಮಾಡಿ 30 ವರ್ಷ ಆಯಿತು. ಒಂದು 10 ಲಕ್ಷ ಜನಕ್ಕೆ ತರಬೇತಿ ನೀಡಿದ್ದೇನೆ. ಆನ್ಲೈನ್ ಕೋರ್ಸಲ್ಲಿ ಕೆಲವರು ಆ, ಒಂದು ಲೆವೆಲಿಗೆ ಬೆಳೀತಾ ಬೆಳೀತಾ ಒಂದು ಪ್ರಯೋಗಗಳನ್ನು ಮಾಡ್ತಾರೆ. ಆ ಥರ ನಮ್ಮ ಕನ್ನಡತಿ ಗೀತಾ ಅವರು ಒಂದು ರೀತಿ ಕನ್ನಡ ಸಂಘಟನೆಗಳಿಗೂ ಹೋರಾಟ ಮಾಡ್ಕೋತಾ ಮಾಡ್ಕೋತಾ ಯೂಟ್ಯೂಬ್ ಚಾನಲ್ ಶುರು ಮಾಡಿಬಿಟ್ರು. ಕನ್ನಡತಿ ಗೀತಾ ಅವರೇ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಿ? ಸರ್ ನಾನ್ ಚೆನ್ನಾಗಿದ್ದೀನಿ, ತಾವು? ಓ ಎಸ್ ಫೈನ್. ಈಗ ತುಂಬಾ ದಿನ ಹ. ಆದ್ಮೇಲೆ ಕನೆಕ್ಟ್ ಆದ್ರಿ, ಹಾಗೆ ನಿಮ್ಮನ್ನು ಮಾತಾಡಿಸ್ಬೇಕು. ಎಲ್ಲೋ ಒಂದು ಲೆವೆಲ್ಗೆ ನಿಮ್ಮ ಆರಂಭದಲ್ಲಿ ಬಂದಿದ್ದಕ್ಕಿಂತ ನೀವು ನಮ್ಮ ಕೋರ್ಸ್ ಕೊನೆಗೆ ಸುಮಾರು ಸುಧಾರಣೆ ಆಯಿತು ನಿಮ್ಮ ಭಾಷೆಯಲ್ಲಿ, ಪ್ರೆಸೆಂಟೇಷನಲ್ಲಿ. ಆ ಅನುಭವನ ಕೊಂಚ ಹೇಳಿ, ಆಮೇಲೆ ನಿಮ್ಮ ಯೂಟ್ಯೂಬ್ ಚಾನಲ್ ಅನುಭವನ ನಾನು ಇಲ್ಲಿ ದಾಖಲು ಮಾಡಬೇಕು ಅಂತ ಇದ್ದೇನೆ. ಹ್ಮ್. ಖಂಡಿತ ಸರ್. ನಾನು ಮೊದಲು ಬಂದಾಗ ನನ್ಗೆ ಅಕ್ಷರ ಅಂತಂದ್ರೆ ಈ ಮಹಾಪ್ರಾಣ, ಅಲ್ಪಪ್ರಾಣ ಅಕ್ಷರಗಳು ಸ್ವಲ್ಪ ನಾನು ಸರಿಯಾಗಿ ಮಾತನಾಡ್ತಾ ಇರ್ಲಿಲ್ಲ. ನಾನು ಕನ್ನಡದ ಹೋರಾಟಗಾರ್ತಿ ಆದ್ರೂ ಸಹ ಒಂದ್ ಸ್ವಲ್ಪ ಎಲ್ಲೋ ಭಾಷೆ ಪದ ಬಳಕೆ ಒಂದ್ ಸ್ವಲ್ಪ ಎಲ್ಲೋ ವ್ಯತ್ಯಾಸ ಆಗ್ತಾ ಇತ್ತು. ಹಾಗಾಗಿ ನಾನು ನಿಮ್ಮ ಒಂದು ತರಗತಿಗೆ ಬಂದಾಗ ಆನ್ಲೈನ್ ಕ್ಲಾಸ್ ಆಗಿರಬಹುದು ಅಥವಾ ಆಫ್ಲೈನ್ ಕ್ಲಾಸ್ ಆಗಿರಬಹುದು, ಎರಡಕ್ಕೂ ನಾನು ಜಾಯಿನ್ ಆಗಿದ್ದೇನೆ. ನನ್ಗೆ ತುಂಬಾ ಒಂದ್ ಸ್ವಲ್ಪ ನನ್ಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಯ್ತು ಸರ್. ಯಾಕಂದ್ರೆ ಇವಾಗ ಒಂದು ಆ ಎಲ್ಲೇ ಆಗ್ಲಿ ಒಂದು ಹೊರಗಡೆ ಮಾತಾಡ್ಬೇಕಾದ್ರೆ ನಮ್ಮ ಭಾಷೆ ಮೊದ್ಲು ಸ್ವಚ್ಛವಾಗಿರ್ಬೇಕು. ನಾವು ಮಾತನಾಡೋದು, ಯಾಕಂದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ನಮ್ಮ ಒಂದು ಮಾತೃ ಭಾಷೆನೇ ಒಂದು ಕನ್ನಡ. ನಾವು ಅದನ್ನೇ ಒಂದು ಸ್ವಚ್ಛವಾಗಿ ಮಾತನಾಡ್ಲಿಲ್ಲ ಅಂತ ಅಂದ್ರೆ ಒಂದು ಅವಮಾನ ಅಂತ ಅನ್ಸುತ್ತೆ. ಹಾಗಾಗಿ ನಿಜಕ್ಕೂ ಒಂದು ಭಾಷೆ ಯಾವ ರೀತಿ ಮಾತಾಡ್ಬೇಕು, ಒಂದು ಹಾವ ಭಾವ ಪ್ರತಿ ಒಂದು ತಮ್ಮ ಒಂದು ತರಗತಿಲಿ ನಾನು ಕಲ್ತ್ಕೊಂಡೆ ಸರ್. ಓಕೆ. ಈ 3 ಡೇಸ್ ಕ್ಯಾಂಪ್ ಬಂದ್ರಲ್ಲ, ಅದರ ಅನುಭವ ಹೇಳಿ. ಖಂಡಿತ ಸರ್. 3 ದಿನ ನಾನು ಹೇಗೆ ಏನೋ ಅಂತ ಅನ್ಕೊಂಡಿದ್ದೆ. ಆಮೇಲೆ ಅಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು ಆ 3 ದಿನಗಳು ಮನೆ ಕಡೆನೆ ನೆನಪಾಗ್ಲಿಲ್ಲ. ಆ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗಿತ್ತು. ಆ ಅಲ್ಲಿ ಒಂದು ತುಂಬಾ ಚೆನ್ನಾಗಿತ್ತು ಸರ್. ಅದ್ಭುತವಾಗಿ ಬೆಳಗ್ಗೆ ನಾವು ಎದ್ದಾಗ್ಲಿಂದ ಹಿಡಿದು ರಾತ್ರಿ ಒಂದು 11 ಗಂಟೆ ತನಕ ಯಾವುದೇ ಒಂದು ಸಮಯನ ನಾವು ವೇಸ್ಟ್ ಮಾಡದೆ ಆ ಸಿಕ್ಕಿರುವಂತಹ 3 ದಿನಗಳು ಸಹ ಸಾಕಷ್ಟು ಒಂದು 80-90% ವರೆಗೂ ನಾವು ಒಂದು ತುಂಬಾ ಚೆನ್ನಾಗಿ ನಾವು ಕಲ್ತ್ವಿ ಅಂತಾನೆ ಹೇಳ್ಬಹುದು. ಬೆಳಗ್ಗೆ ಎದ್ದು ಒಂದು ವಾಕಿಂಗ್ ಮಾಡ್ತಾ ಅಲ್ಲಿನ ಒಂದು ವಾತಾವರಣ, ಯಾವ್ದೋ ಒಂದು ಮರ ತೋರಿಸ್ತೀರಾ, ಇದ್ರ ಬಗ್ಗೆ ಒಂದು ನಿಮ್ಮ ಅನಿಸಿಕೆ ಹೇಳಿ ಅಂತೀರಾ, ಅಥವಾ ಯಾವ್ದೋ ಒಂದು ಏನೋ ಒಂದು ಅಲ್ಲಿ ಒಂದು ಏನೋ ಸ್ವಿಮ್ಮಿಂಗ್ ಪೂಲ್ ಇತ್ತು, ಅದ್ರ ಬಗ್ಗೆ ಪ್ರತಿ ಒಂದು ಅಂದ್ರೆ ಅವರವರ ಮನದಲ್ಲಿ ಹೇಗಿದೆ, ಹೇಗೆ ಇವರು ಅದನ್ನ ಒಂದು ಮಾತನಾಡಬಲ್ರು ಅಂತ ತಾವು ಪರೀಕ್ಷೆ ಮಾಡೋದ್ರ ಮುಖಾಂತರ 3 ದಿನಗಳು ಅದ್ಭುತವಾದ ಕ್ಷಣ ಸರ್. ತುಂಬಾ ಚೆನ್ನಾಗಿತ್ತು. ನನ್ಗೆ ಇನ್ನೂ ಒಂದ್ಸಲ ಬರ್ಬೇಕಂತ ಆಸೆ ಇತ್ತು, ಆದ್ರೆ ಬರಕ್ಕಾಗ್ಲಿಲ್ಲ. ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ಅಂತ ಒಂದು ಸಮಯನ ನಾವು ಮಿಸ್ ಮಾಡ್ಕೋತೀವಿ ಅಂತಂದ್ರೆ ನಮ್ಗೆ ಲಾಸ್ ಹೇಳ್ಬೇಕು ಅಂತಂದ್ರೆ. ಹಾಗಾಗಿ ನನ್ಗೆ ಆ 3 ದಿನಗಳು ತುಂಬಾ ಅನುಭವ ಆಯ್ತು, ತುಂಬಾ ಕಲ್ತ್ವಿ ಅಂತ ಹೇಳ್ಬಹುದು ಸರ್. ಓಕೆ. ಈಗ ನೀವು ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ರಿ. ಆ ಆ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅಂತ ಯಾವಾಗ ಅನ್ನಿಸ್ತು, ಮತ್ತೆ ಹೇಗೆ ಸಾಗಿದೆ? ಸರ್, ಒಂದು ಯೂಟ್ಯೂಬ್ ಚಾನಲ್ ನನ್ಗೆ ಮೊದ್ಲು ಏನು ಅನ್ಸಿರ್ಲಿಲ್ಲ ನಾನ್ ಮಾಡ್ಬೇಕು ಅಂತ. ನಾನ್ ಹಾಗೆ ತಮ್ಮ ಕ್ಲಾಸ್ಗೆ ಜಾಯಿನ್ ಆಗ್ತಾ ಆಗ್ತಾ ಯಾಕಂದ್ರೆ ನಾವು ಅಲ್ಲಿ ಏನು ಕಲಿತೀವೋ ಅದನ್ನ ನಾವು ಅಲ್ಲಿಗೆ ಕಲ್ತು ಬಿಡಬಾರ್ದು ಸರ್. ಯಾವುದೇ ಒಂದು ವಿಚಾರ ಆಗಿರಬಹುದು, ಒಂದು ಸಣ್ಣದಾಗಿರ್ಬಹುದು ಅಥವಾ ದೊಡ್ಡದಾಗಿರ್ಬಹುದು. ಇವಾಗ ನಾವೊಂದು ವೇದಿಕೆನ ಯಾರು ನಮ್ಗೆ ಕಲ್ಪಿಸಿ ಕೊಡೋದಿಲ್ಲ. ಆ ವೇದಿಕೆನ ನಾವೇ ಸೃಷ್ಟಿ ಮಾಡ್ಕೊಬೇಕು. ಅದಕ್ಕೆ ಹೇಗೆ ಏನು ಅನ್ನೋದನ್ನ ಪೂರಕವಾಗಿ ನಾವು ನಿಮ್ಮ ಒಂದು ತರಗತಿಗೆ ಬಂದ್ಮೇಲೆ ಒಂದು ನಾನು ಒಂದು ಯಾವ್ದಾರು ಒಂದು ಇವಾಗ ಪ್ರತಿ ಗುರುವಾರನು ತಾವು ಕ್ಲಾಸಸ್ ಅಂದ್ರೆ 3 ಟಾಪಿಕ್ ಕೊಟ್ಟು ಅದ್ರ ಬಗ್ಗೆ ವಿಮರ್ಶೆ ಮಾಡೋದು, ಚರ್ಚೆ ಮಾಡೋದು ಮಾಡ್ತಾ ಇರ್ತೀರಾ. ಸೊ ಹಾಗೆ ನಾನು ಜಾಯಿನ್ ಆದಾಗ ಇದನ್ನೇ ನಾನು ಇಷ್ಟಕ್ಕೆ ನಾನು ಸೀಮಿತ ಮಾಡ್ಕೊಂಡ್ರೆ ನಾನು ಅಂದ್ರೆ ಪ್ರಯೋಜನ ಇಲ್ಲ. ಇದನ್ನ ನಾನು ಒಂದ್ ಸ್ವಲ್ಪ ಅಪ್ಡೇಟ್ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಒಂದು ಯೂಟ್ಯೂಬ್ ಚಾನಲ್ ಘರ್ಜಿಸು ಕನ್ನಡ ನ್ಯೂಸ್ ಅಂತ ಒಂದು ಚಾನೆಲ್ ಮಾಡಿದ್ದೀನಿ ಸರ್. ಅದ್ರಲ್ಲಿ ಪ್ರತಿ ಒಂದು ಸಾಧಕರಾಗಿರ್ಬಹುದು ಅಥವಾ ರೈತರು, ಸಾಹಿತಿಗಳು ಪ್ರತಿ ಒಂದನ್ನು ನಾನು ಅದರಲ್ಲಿ ತರುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಸುಮಾರು ಎಷ್ಟು ವಿಡಿಯೋಗಳಾಯ್ತು ಅಂದಾಜು? ಆಗಿದೆ ಸರ್, ಒಂದು 300-350 ವಿಡಿಯೋಸ್ ಮಾಡಿದೀನಿ ಇದುವರೆಗೂ. ಒಂದು 4 ತಿಂಗಳಾಯ್ತು. 4 ತಿಂಗಳಲ್ಲಿ ಪ್ರತಿ ಒಂದು ಎಲ್ಲಾ ಕ್ಷೇತ್ರದಲ್ಲೂ ಬರೀ ಒಂದಕ್ಕೆ ಸೀಮಿತವಾಗದೆ ಎಲ್ಲಾ ಕ್ಷೇತ್ರದಲ್ಲೂ ವಿಡಿಯೋ ಮಾಡ್ತಾ ಇದ್ದೀನಿ ಸರ್. ಅದರಲ್ಲಿ ಜಾಸ್ತಿ ಅಂದ್ರೆ ಇವಾಗ ಆರ್ಟಿಸ್ಟ್ ಗಳು ಸಹ ಬರ್ತಾ ಇದ್ದಾರೆ. ಒಂದು ನಾಡಿನ ಸವಿರುಚಿ, ಇವಾಗ ಎಲ್ರು ಒಂದು
ಆ ಅಂದ್ರೆ ನಮ್ಮ ಒಂದು ಸವಿರುಚಿನ ಮರ್ತ್ಬಿಟ್ಟು ನಮ್ಮ ಅಜ್ಜಿ ಅಮ್ಮ ಮಾಡ್ತಿರುವಂತಹ ಅಡಿಗೆಗಳನ್ನ ಮರ್ತ್ಬಿಟ್ಟು ಎಲ್ಲ ಪಿಜ್ಜಾ ಬರ್ಗರ್ ಅಂತ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಂಡು ತಿನ್ನೋದು. ಈಗಿನ ಮಕ್ಕಳಿಗೆ ನಮ್ಮ ಅಜ್ಜಿ ಅಮ್ಮಂದಿರು ಮಾಡ್ತಿರುವಂತಹ ಅಡಿಗೆ ಯಾವತ್ತೂ ಮರಿತಾ ಇದ್ದಾರೆ. ಆ ಉದ್ದೇಶಕ್ಕೋಸ್ಕರ ಅದನ್ನು ಒಂದು ಕಾನ್ಸೆಪ್ಟ್ ತಗೊಂಡು ನಾಡಿನ ಸವಿರುಚಿ ಅಂತ ಮಾಡ್ತಾ ಇದ್ದೀನಿ ಸರ್. ಅದರಲ್ಲಿ ಹಲವಾರು ಆರ್ಟಿಸ್ಟ್ಗಳು ಅವರೆಲ್ಲ ಬಂದು ಅಡಿಗೆ ಮಾಡ್ತಾ ಇದ್ದಾರೆ. ಸೊ ತುಂಬಾ ಎಲ್ಲ ಒಂದು ಅಪ್ರಿಶಿಯೇಟ್ ಮಾಡ್ತಿದ್ದಾರೆ ಸರ್. ನೀವು ಸಂದರ್ಶನ ಮಾಡಿದ್ದು ವಿಡಿಯೋಗಳು ಎಷ್ಟು ವಿಡಿಯೋಗಳಾಯ್ತು? ನಾನು ಒಂದು ಸಂದರ್ಶನ ಒಂದು 7-8 ಮಾಡಿದ್ದೀನಿ ಸರ್. ಓಕೆ, ಆ ಅನುಭವ ಹೇಗೆ ಅನ್ನಿಸ್ತು? ಸರ್ ಶಶಿಧರ್ ಕೋಟೆ ಸರ್ ತಮಗೂ ಗೊತ್ತು. ಸೊ ಹ್ಮ್. ಅವರು ಮಹಾನ್ ಸಂಗೀತ ವಿದ್ವಾಂಸರು. ಅವರ ಪಕ್ಕ ನಾನು ಕುಳಿತು ಅವ್ರನ್ನೇ ಒಂದು ಸಂದರ್ಶನ ಮಾಡ್ತೀನಿ ಅಂತ ಅಂದ್ರೆ ನನ್ಗೊಂದು ಹೆಮ್ಮೆ ಅನಿಸ್ತು ಸರ್. ಯಾಕಂತಂದ್ರೆ ನಾವು ಸುಮ್ನೆ ಹೋಗಿ ಮಾತನಾಡೋದಕ್ಕೂ ಅವ್ರ ಪಕ್ಕ ಕುಳಿತುಕೊಂಡು ಅವರ ಅನುಭವಗಳನ್ನ ವಿಮರ್ಶೆ ಮಾಡ್ಕೊಂಡು ನಮ್ಮೊಟ್ಟಿಗೆ ಆ ಸಮಯ ಕಳೀತಾರಲ್ಲ ಸರ್, ಅದು ಒಂಥರ ಅದು ಬಾಯಲ್ಲಿ ಹೇಳಿಕ್ ಆಗಲ್ಲ. ಅದೊಂದು ಅದ್ಭುತವಾದ ಅನುಭವ ಅನ್ಸುತ್ತೆ ಸರ್. ವೆರಿ ಗುಡ್, ವೆರಿ ಗುಡ್. ಒಟ್ಟಾರೆ ಇಲ್ಲಿ ನಮ್ಮಲ್ಲಿ ಕಲಿಕೆ ಆಗಿದ್ದು ಆ ಯೂಟ್ಯೂಬ್ ಚಾನೆಲ್ನಲ್ಲಿ ನೀವು ಪ್ರೆಸೆಂಟ್ ಮಾಡೋದಕ್ಕೆ ಹೇಗೆ ಸಹಕಾರ ಆಯ್ತು? ಅಂದ್ರೆ ಮೊದಲು ಒಂದು ಭಾಷೆ ಸ್ವಚ್ಛವಾಗಿರ್ಬೇಕು ಸರ್. ತಾವು ಏನಕ್ಕೆ ಈ 3 ವಿಚಾರಗಳನ್ನ ಕೊಡ್ತೀರಾ ಅಂತ ಅಂದ್ರೆ, ಆ ಒಂದು ಭಾಷೆನ ಅವರು ಸರಿಪಡಿಸ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ತಾವು ಈ ವಿಮರ್ಶೆ ವಿಚಾರಗಳನ್ನೆಲ್ಲ ಮಾಡ್ತಾ ಇರ್ತೀರ. ಹಾಗಾಗಿ ನನ್ಗೆ ಈ ಭಾಷೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಲಿಬೇಕು, ಅದನ್ನ ಅಳವಡಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಮಾಡಿದೆ ಸರ್. ಅದು ನನಗೆ ತುಂಬಾ ಅನುಕೂಲ ಆಗಿದೆ. ವೆರಿ ಗುಡ್, ವೆರಿ ಗುಡ್. ಈಗ ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ ತರಬೇತಿಗೆ ಬೇರೆಯವರು ಬಂದರೆ ಅವ್ರಿಗೇನು ಲಾಭ ಆಗ್ತದೆ? ಸರ್ ನಾವು ಎಲ್ಲೋ ಹೋಗ್ತೀವಿ, ಏನೋ ಒಂದು ಕಳಿತೀವಿ. ಆದ್ರೆ ಇವಾಗ ಒಂದು ಟ್ರಿಪ್ ಅಂತ ಹೋಗ್ತೀವಿ, ಒಂದು 10-20 ಸಾವಿರ ರೂಪಾಯಿ ಎಲ್ಲೋ ಕಳೆದ್ ಬಿಡ್ತೀವಿ, ಅದು ಲೆಕ್ಕಕ್ಕೆ ಬರೋದಿಲ್ಲ. ಈಗ ಯಾರೋ ಸ್ನೇಹಿತರ ಜೊತೆ ಊಟಕ್ಕೆ ಅಂತ ಹೋಗ್ತೀವಿ, ಏನೇನೋ ಖರ್ಚು ಮಾಡ್ತೀವಿ, ಅದ್ ಯಾವ್ದು ಲೆಕ್ಕಕ್ಕೆ ಬರಲ್ಲ ಸರ್. ಆದ್ರೆ ನಿಮ್ಮಲ್ಲಿ ಕಲಿತಂತಹ ವಿಚಾರಗಳು ನಾವು ಸಾಯುವ ತನಕ, ಅದು ನಮ್ಮ ಉಸಿರು ಹೋಗೋ ತನಕ ಕೊನೆವರೆಗೂ ಅದು ನಮ್ಮಲ್ಲಿ ಉಳಿಯುತ್ತಲ್ಲ ಸರ್, ಅದು ತುಂಬಾ ಮುಖ್ಯ ಆಗಿರುತ್ತೆ ಸರ್. ಅದ್ ಪ್ರತಿಯೊಬ್ರು ಯಾರೇ ಆಗ್ಲಿ ಸುಮ್ನೆ ಅಯ್ಯೋ ಹಣ ಇದಾಗುತ್ತೆ ವೇಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ, ಅದು ಖಂಡಿತ ತಪ್ಪು ಸರ್. ನಾವು ಮೊದಲು ನಮಗಾಗಿ ನಾವು ಇನ್ವೆಸ್ಟ್ ಮಾಡ್ಕೋಬೇಕು ಸರ್. ನಾವ್ ಯಾರಿಗೋಸ್ಕರ ಇನ್ವೆಸ್ಟ್ ಮಾಡಿ ಕಳೆದ್ಬಿಟ್ಟು ಅಯ್ಯೋ ಹಿಂಗ ಆಯ್ತಲ್ಲ ಅನ್ನೋ ಬದಲು ಮೊದಲು ನಾವು ನಮ್ಗೆ ಇನ್ವೆಸ್ಟ್ ಮಾಡ್ಕೊಳ್ಳೋದನ್ನ ಕಲಿಬೇಕು. ಸಾಕಷ್ಟು ಜನ ನಾವ್ ಇನ್ವೆಸ್ಟ್ ಮಾಡ್ಕೊಳ್ಳೋದಿಲ್ಲ. ಇವಾಗ ನಾವು ನಮಗ್ ಇನ್ವೆಸ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಒಂದ್ ಸ್ವಲ್ಪ ಕಲ್ತಿರೋದ್ರಿಂದ ನನಗ್ ತುಂಬಾ ಉಪಯೋಗ ಇದೆ, ಲಾಭ ಇದೆ. ಅದನ್ನ ಕೆಲವರು ಯೋಚನೆ ಮಾಡಲ್ಲ ಸರ್. ಖಂಡಿತ ಅವರು ಒಂದ್ ಸ್ವಲ್ಪ ಇಲ್ಲ ನಾನು ಕಲಿಬೇಕು ಅಂತ ಒಂದು ಮನಸ್ಸು ಮಾಡಿ ಅವ್ರು ಕಲ್ತ್ರೆ ಖಂಡಿತ ಇದರಲ್ಲಿ ಉಪಯೋಗ ಇದೆ ಸರ್. ಅದು ಬಳಸ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ಕನ್ನಡ ಭಾಷೆ ಮೇಲೆ ಯಾವಾಗಿಂದ ನಿಮಗೆ ಪ್ರೀತಿ ಜಾಸ್ತಿ ಆಯಿತು? ಸರ್ ಅಂದ್ರೆ ಕನ್ನಡ ಭಾಷೆ ಅನ್ನೋದು ನಮ್ಮ ಮಾತೃಭಾಷೆ, ಅದು ನನಗೆ ಅಷ್ಟು ಇರ್ಲಿಲ್ಲ ಸರ್. ಈಗ ಸುಮಾರು ಒಂದು 8 ವರ್ಷದಿಂದ ಒಂದು ಸಂಘಟನೆಗೆ ಸೇರಿದ್ಮೇಲೆ ಹೌದು, ನಮ್ಮ ಒಂದು ಭಾಷೆ, ಆ ಭಾಷೆಗೆ ನಾನು ಒಂದು ಮಹತ್ವ ಅನ್ನೋದಿದೆ, ಅದನ್ನ ನಾನು ಸ್ವಚ್ಛವಾಗಿ ಮಾತನಾಡ್ಬೇಕು. ಹಾಗೆ ನನ್ಗೂ ಮೊದ್ಲು ನಾನು ಹಲವಾರು ಭಾಷೆ ಅಂದ್ರೆ ಬೇರೆಯವ್ರ ಜೊತೆ ಇವಾಗ ತೆಲುಗು ಮಾತಾಡಿದ್ರೆ ತೆಲುಗು, ಹಿಂದಿ ಮಾತಾಡಿದ್ರೆ ಹಿಂದಿ ಮಾತನಾಡ್ತಿದ್ದೆ ಸರ್. ಯಾವಾಗ ಒಂದು 8 ವರ್ಷದಿಂದ ನನಗೆ ಒಂದು ಕನ್ನಡದ ಮೇಲೆ ಅಭಿಮಾನ ಬಂತೋ ಆಗ್ಲಿಂದ ಅವ್ರು ಏನೇ ಅನ್ಕೊಂಡ್ಲಿ ಸರ್, ನಾನು ಕನ್ನಡನೇ ಮಾತನಾಡ್ತೀನಿ. ಕನ್ನಡನ ಸಾಕಷ್ಟು ಜನಕ್ಕೆ ನಾನು ಕಲಿಸುವಂತಹ ಪ್ರಯತ್ನ ಮಾಡಿದ್ದೀನಿ. ಆಮೇಲೆ ಯಾರಾದ್ರೂ ಇವಾಗ ಫೋನ್ ಮಾಡಿ ಇಂಗ್ಲಿಷ್ ಅಲ್ಲಿ ಮತ್ತೆ ಹಿಂದಿಲ್ ಮಾತಾಡಿದ್ರೆ ಮೊದ್ಲು ನಾನು ಕೇಳೋದೆ ಸರ್, ಅವ್ರು ಎಂತ ದೊಡ್ಡ ವ್ಯಕ್ತಿನೇ ಆಗ್ಲಿ ನಿಮ್ಗೆ ಕನ್ನಡ ಬರುತ್ತಾ ಅಂತ ಕೇಳ್ತೀನಿ. ಕನ್ನಡ ಬರಲ್ಲ ಅಂತಂದ್ರೆ ಮತ್ತೆ ಫೋನ್ ಇಡ್ರಿ ಅಂತ ಟಕ್ ಅಂತ ಕಟ್ ಮಾಡ್ತಾರೆ ಸರ್. ಅದ್ ಯಾವ ವ್ಯಕ್ತಿನೇ ಆಗ್ಲಿ ನಾನು ಇಂಗ್ಲಿಷ್ ಅಲ್ಲಿ ಮಾತನಾಡ್ತಾ ಇಲ್ಲ. ಅದು ಅಲ್ಲ, ಕಲಿಬಾರ್ದು ಅಂತ ಏನಿಲ್ಲ ಸರ್, ಕಲಿಬೇಕು. ಆದ್ರೆ ನನಗೆ ತುಂಬಾ ಬಹಳ ಒಂದು ಕನ್ನಡದ ಮೇಲೆ ಒಂದು ಅಭಿಮಾನ ಇರೋದ್ರಿಂದ ಅದನ್ನೇ ಜಾಸ್ತಿ ಬಳಸ್ತೀನಿ ಸರ್. ಓಕೆ, ಗುಡ್. ನೀವೀಗ ಕನ್ನಡತಿ ಗೀತಾ ಅಂತಾನೆ ಹೆಸರುವಾಸಿಯಾಗಿ ಅಂತ ನಾನು ನಿಮಗೆ ಹಾರೈಸ್ತೇನೆ. ಯಾಕೆಂದರೆ ಧನ್ಯವಾದಗಳು ಸರ್. ಕನ್ನಡ ಭಾಷೆಗೆ ಒಂದು ರೀತಿ ಗೌರವ ಕೊಡುವಂಥದ್ದು. ಎರಡನೇದು, ನೀವು ಸಂಘಟನೆಯಲ್ಲಿ ಯಾವ ಥರ ಕೆಲಸ ನಿರ್ವಹಿಸ್ತೀರಿ? ಸರ್ ಇವಾಗ ತಮ್ಗೆ ಗೊತ್ತು, ಹಿಂದಿ ಬೇರೆ ಕಡೆಯಿಂದ ಬಂದವರು ಬೆಂಗಳೂರಲ್ಲಿ ಇವಾಗ ಒಂದು 60-70% ಪರಭಾಷಿಗರು ಆಗ್ತಾ ಇದ್ದಾರೆ. ಕೇವಲ ಒಂದು 40% ಕನ್ನಡಿಗರು ಇದ್ದಾರೆ.
ಇನ್ನೊಂದು 5-6 ವರ್ಷಗಳ ನಂತರ ಬೂತ್ ಕನ್ನಡಿ ಹಾಕಿ ಹುಡುಕ್ಬೇಕಾಗುತ್ತೆ ಸರ್ ಕನ್ನಡಿಗರು ಎಲ್ಲಿದ್ದಾರೆ ಅಂತ. ಯಾಕಂದ್ರೆ ಎಲ್ಲರೂ ನನಗೆ ಯಾಕೆ ಬಿಡು ಅಂತ ಸುಮ್ನೆ ಆಗೋರೆ ಹೊರ್ತು, ಹೌದು ನಾನು ಬಂದು ಒಂದು ಹೋರಾಟ ಮಾಡ್ಬೇಕು ಒಂದು ಕನ್ನಡಕ್ಕೋಸ್ಕರ ಅಂತ ಸ್ವಲ್ಪ ಜನ ಕಡಿಮೆ ಇದ್ದಾರೆ, ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂತಿದ್ದಾರೆ ಅಂತ ನನ್ನ ಒಂದು ಇದು ಸರ್. ಈಗ ಮೊನ್ನೆ ಒಂದು ಕನ್ನಡ ಬೋರ್ಡ್ ಎಲ್ಲ ಅಂದ್ರೆ 60% ಕನ್ನಡ ಇವಾಗ ಮಾಡಿದ್ದಾರೆ. ಜಾಸ್ತಿ ಅಂದ್ರೆ ನಾನು ಸುಮಾರು ಅದನ್ನ ಹೋರಾಟ ಮಾಡಿದಾಗ ಹಿಂದೆ ಹಿಂದಿ ಹಾಕೊಂಡು ಮುಂದೆ ಮಾತ್ರ ಕನ್ನಡ ಬೋರ್ಡ್ ಹಾಕಿದ್ರು ಸರ್. ಅದನ್ನ ನಾವು ನೋಡ್ಬಿಟ್ಟು ಅದನ್ನೆಲ್ಲ ಕಿತ್ತಾಕಿ ಅದನ್ನೆಲ್ಲ ಕೆಲಸ ಎಲ್ಲ ಮಾಡಿದೀವಿ. ಕಾವೇರಿ ಹೋರಾಟ ಮಾಡಿದೀವಿ. ಅಂದ್ರೆ ಹಲವಾರು ಕನ್ನಡ ಭಾಷೆಗೋಸ್ಕರ ಯಾವುದೇ ಒಂದು ಸಂದರ್ಭದಲ್ಲೂ ಹೋರಾಟ ಮಾಡ್ಲಿಕ್ಕೆ ಪಣ ತೊಟ್ಟಿದೀವಿ ಸರ್. ಹಲವಾರು ಹೋರಾಟದಲ್ಲೂ ಸಹ ನಿಮ್ಮ ಭಾಗಿಯಾಗಿದ್ದೀವಿ ವೇದಿಕೆ ಹೆಸರೇನು ಮತ್ತು ನೀವು ಅದರಲ್ಲಿ ಯಾವ ಪದವಿ ತಗೊಂಡಿದ್ದೀರಿ? ಸರ್. ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ಅಂತ ನಮ್ದು ಸಂಘಟನೆ ಹೆಸರು. ಹ್ಮ್. ನಮ್ದು ಪ್ರಾರಂಭವಾಗಿ 6 ವರ್ಷ ಆಯ್ತು. ಅದರಲ್ಲಿ ನಾನು ಒಂದು ರಾಜ್ಯಾಧ್ಯಕ್ಷೆ ಸರ್. ಹ್ಮ್. ನಮ್ಮ ಸಂಘಟನೆಗೆ ನಾವೇ ರಾಜ್ಯಾಧ್ಯಕ್ಷರು. ಹಾಗಾಗಿ ಎಸ್, ನಮ್ಮ ಒಂದು ನಿಮ್ಗೆ ಇಡೀ ಸ್ಟೇಟ್ ಅಲ್ಲೇ ಒಂದು ಸಂಘಟನೆ ಇದೆ ಸರ್. ನಾನು ಮೊದಲೇ ಯಾರಿಗೆ ಆಗ್ಲಿ ಸರ್ ಕನ್ನಡ ನಮ್ಮ ಸಂಘಟನೆಗೆ ಬರೋರ್ಗೆ ನಾನು ಮೊದಲನೇ ಹೇಳೋದು, ಒಂದು ನಿಸ್ವಾರ್ಥ ಸೇವೆ ಮಾಡೋದೇ ಇದ್ರೆ ಮಾತ್ರ ಬನ್ನಿ. ಈ ಸಮಾಜ ಸೇವೆ ಅಂತ ಅಂದ್ರೆ ಬೇರೆಯವ್ರ ಹತ್ರ ಕಿತ್ಕೊಂಡು ಸಹಾಯ ಮಾಡೋದಲ್ಲ. ನೀವು ದುಡಿದಂತಹ ಹಣದಲ್ಲಿ ಒಂದ್ 2%, 3% ಸಹಾಯ ಮಾಡ್ತಿರಲ್ಲ, ಅದು ನಿಜವಾದ ಸಮಾಜ ಸೇವೆ. ಆ ರೀತಿ ಇದ್ರೆ ಮಾತ್ರ ನಮ್ಮ ಸಂಘಟನೆಗೆ ಬನ್ನಿ. ಇಲ್ಲ ಅಂದ್ರೆ ನಿಮ್ಮ ಅವಶ್ಯಕತೆ ನನ್ಗಿಲ್ಲ, 10 ಜನ ಇದ್ರ ಪರವಾಗಿಲ್ಲ ಅಂತ ನಾನು ಕಡಾಖಂಡಿತವಾಗಿ ಈ ಮಾತನ್ನ ಯಾರೇ ಬರ್ಲಿ ಸರ್ ಹೇಳೇ ಹೇಳ್ತೀನಿ ಮಾತನ್ನ. ಓಕೆ. ಸೊ ಗೀತಾ, ನಿಮ್ಮ ಪ್ರಯತ್ನಗಳಿಗೆ ಯಶಸ್ವಿಯಾಗಲಿ. ನೀವು ಧನ್ಯವಾದಗಳು ಸರ್. ಕನ್ನಡ ಬೆಳೆಸೋದಕ್ಕೆ ನಿಮಗೆ ಸಾಕಷ್ಟು ಶಕ್ತಿ ಬರಲಿ ಅಂತ ಹಾರೈಸ್ತೇನೆ. ಧನ್ಯವಾದ. ನಮಸ್ಕಾರ. ಧನ್ಯವಾದ ಸರ್.